ಬೇರೆಯಾದ ವಿಷಯವೇ ಇಲ್ಲ. ಇಲ್ಲಿ ಒಂದು ಶಂಕೆ. ಆತ್ಮನ ಅರಿವಿಗೆ ವಿಷಯವಾಗಿ ಅವಸ್ಥೆಯೊಳಗೆ ಪ್ರಪಂಚವೂ ಇರುವುದು ಸುಪ್ರಸಿದ್ಧವಾಗಿರುವಾಗ ಅದನ್ನು ನಿರ್ವಿಷಯವೆಂದು ಹೇಳುವುದು ಹೇಗೆ? ಆತ್ಮನ ಅರಿವೇ ವಿಷಯವಾಗಿಯೂ ತೋರಿಕೊಳ್ಳುವುದೆನ್ನುವುದಾದರೆ ವಿಜ್ಞಾನವೇ ವಿಷಯವಾಗಿಯೂ ತೋರಿಕೊಳ್ಳುವುದೆನ್ನುವವರ ವಾದಕ್ಕೆ ಯಾವ ಆಕ್ಷೇಪವಿರುವುದೋ ಅದೇ ಆಕ್ಷೇಪವು ನಿಮ್ಮ ಮೇಲೂ ಬರುವುದಿಲ್ಲವೇ? ಅರಿವಿನಲ್ಲಿ ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಸಿಕ ಎಂಬ 3 ಭೇದಗಳಿವೆ ಎಂದು ಹೇಳಿದ ಬಳಿಕ ಎಲ್ಲವೂ ಸಾಕ್ಷಿಯ ಅರಿವೇ ಎಂದು ಹೇಳುವುದು ಪೂರ್ವಾಪರ ವಿರುದ್ಧವಲ್ಲವೇ? ಎಲ್ಲವೂ ವಿಜ್ಞಾನವೇ ಎಂಬ ವಾದಕ್ಕೂ ಎಲ್ಲವೂ ತನಗೆರಡನೆಯದಿಲ್ಲದ ಸಾಕ್ಷಿಯ ಅರಿವೇ ಎಂಬ ನಿಮ್ಮ ವಾದಕ್ಕೂ ಏನು ತಾರತಮ್ಯ? ಈ ಶಂಕೆಗೆ ಪರಿಹಾರವನ್ನು ಹೇಳುವುದಕ್ಕೆ ಎಚ್ಚರವೊಂದನ್ನೇ ಅಲ್ಲದೆ ಕನಸು ನಿದ್ರೆಗಳನ್ನು ಪರೀಕ್ಷೆಗೆ ತೆಗೆದುಕೊಳ್ಳಬೇಕು. ಹಿಂದೆ ಇರವಿನ ವಿಷಯಕ್ಕೆ ಇದೇ ಬಗೆಯ ಆಕ್ಷೇಪವು ಬಂದಾಗ ಹೇಳಿದ ಪರಿಹಾರವನ್ನೂ ನೆನಪಿಗೆ ತಂದುಕೊಳ್ಳಬೇಕು. ಸಾಕ್ಷಿಯು ಯಾವುದೊಂದು ಅವಸ್ಥೆಗೂ ಕಟ್ಟು ಬಿದ್ದಿರುವುದಿಲ್ಲ. ಎಚ್ಚರವು ತನ್ನ ಮುಂದಿದ್ದಾಗ ಅದಕ್ಕೆ ಸಾಕ್ಷಿಯಾಗಿರುವಂತೆಯೇ ಅದಿಲ್ಲದೆ ಕನಸು ಮುಂದಿರುವಾಗ ಆ ಅವಸ್ಥೆಗೂ ಸಾಕ್ಷಿಯಾಗಿರುತ್ತದೆ. ಎಚ್ಚರವೂ ಕನಸು ಎಷ್ಟು ಸಲ ಬಂದರೂ ಅವನ್ನು ಬೆಳಗುವುದಕ್ಕೆ ಸಜ್ಜಾಗಿರುವುದಲ್ಲದೆ ಅವುಗಳಿಲ್ಲದಿದ್ದಾಗ ಅವುಗಳ ಹಂಗೇ ಇಲ್ಲದೆ ತನಿನಿದ್ರೆಯಲ್ಲಿ ತಾನೊಂದೇ ಇದ್ದುಕೊಂಡು ಕೂರುತ್ತದೆ. ಬಹಳ ವಿಶೇಷ. ಹಂಗಿಲ್ಲದೆ ತಾನಿರುತ್ತೆ ಆ ಚೈತನ್ಯ. ಆದರೆ ಎಚ್ಚರ ಕನಸುಗಳು ಹಾಗಲ್ಲ. ಅವುಗಳು ತೋರಿಕೊಳ್ಳುವುದಕ್ಕೆ ಸಾಕ್ಷಿಯ ಅರಿವಿನ ಬೆಳಕು ಅವಶ್ಯವಾಗಿ ಬೇಕು. ಸಾಕ್ಷಿಯ ಬೆಳಕು ಕನಸನ್ನು ಬೆಳಗುತ್ತಿರುವಾಗ ಎಚ್ಚರ ನಿದ್ರೆಗಳಾಗಲಿ, ಎಚ್ಚರವನ್ನು ಬೆಳಗುತ್ತಿರುವಾಗ ಕನಸು ನಿದ್ರೆಗಳಾಗಲಿ ಹೇಗೂ ತೋರಿಕೊಳ್ಳಲೇ ಆರವು. ಅವು ಆಗ ಮತ್ತೆಲ್ಲಿಯೂ ಇರುವುದೇ ಇಲ್ಲ. ಬಹಳ ಮುಖ್ಯವಾದ ವಿಷಯ. ನಾವು ಕನಸಿಗೆ ಹೋದಾಗ ಎಚ್ಚರ ಪ್ರಪಂಚ ಇರುತ್ತೆ ಅನ್ಕೊಂಡಿದೀವಲ್ಲ, ತಪ್ಪು. ಹೇಗೆ ಎಚ್ಚೆತ್ತ ಬಂದಾಗ ಕನಸಿನ ಪ್ರಪಂಚ, ಅಲ್ಲಿನ ಜನ, ಅಲ್ಲಿ ಯಾವ ವ್ಯವಹಾರವೂ ಇರಲ್ವೋ, ಎಚ್ಚರ ಬಂದ ಕೂಡಲೇ ಕನಸಿಗೆ ಹೋದಾಗಲೂ ಎಚ್ಚರ ಪ್ರಪಂಚವೂ ಇಲ್ಲ, ಎಚ್ಚರವೂ ಇಲ್ಲ, ಜನರೂ ಇಲ್ಲ, ವ್ಯವಹಾರವೂ ಇಲ್ಲ, ಯಾವುದೂ ಇಲ್ಲ. ಅದೆಲ್ಲೋ ಇರುತ್ತೆ, ನಾವು ಬರ್ತೀವಿ ಅಂತ ಅನ್ಕೊಂಡಿದೀವಿ. ತಪ್ಪದು, ಇಲ್ಲವೇ ಇಲ್ಲ. ಆದ್ದರಿಂದ ಅವಸ್ಥೆಗಳ ಜೀವನವೇ ಸಾಕ್ಷಿಯ ಅಧೀನವಾಗಿರುತ್ತದೆ. ಹೀಗಿರುವಾಗ ಎಚ್ಚರದೊಳಗೇ ತೋರಿಕೊಳ್ಳುವ ಅರಿವಿನ ಪರಾಧೀನತೆಯನ್ನು ಹೇಳತಕ್ಕದ್ದೇನು? ಅರಿವಿನಲ್ಲಿ ಭೇದವು ತೋರುವುದಕ್ಕೆ ಎಚ್ಚರದ ಬುದ್ಧಿಯೇ ಹೊಣೆ. ಹಾಗಾದರೆ ಎಚ್ಚರದಲ್ಲಿ ಘಟದ ಜ್ಞಾನ, ಪಟದ ಜ್ಞಾನ ಎಂದು ಮುಂತಾಗಿ ಅರಿವು ಬೇರೆ ಬೇರೆಯಾಗಿ ಕಾಣಿಸುವುದಕ್ಕೆ ಕಾರಣವೇನು? ಒಂದೇ ಅರಿವೇ ಇಷ್ಟೆಲ್ಲಾ ರೂಪಗಳಿಂದಲೂ ಕಾಣಿಸಿಕೊಳ್ಳುವುದೆನ್ನಬಹುದೇ? ಇದಲ್ಲದೆ ನೀವೇ ಹೇಳಿರುವಂತೆ ಸಾಕ್ಷಿಯ ಅರಿವು ಪಾರಮಾರ್ಥಿಕ, ಹಗ್ಗದ ಅರಿವು ವ್ಯಾವಹಾರಿಕ, ಹಗ್ಗದ ಹಾವಿನ ಅರಿವು ಪ್ರಾತಿಭಾಸಿಕ ಎಂಬ ಭೇದಗಳು ತೋರುತ್ತಿವೆಯಲ್ಲ. ಈ ಎಲ್ಲಾ ಕಡೆಯಲ್ಲಿಯೂ ಕಾಣಿಸುವ ಅರಿವು ಒಂದೇ ಎಂದು ಹೇಗೆ ತಿಳಿಯುವುದು ಎಂದು ಯಾರಾದರೂ ಕೇಳಬಹುದು. ಈ ಪ್ರಶ್ನೆಗೂ ಹಿಂದೆ ಇರವಿನ ವಿಷಯಕ್ಕೆ ಉತ್ತರವನ್ನು ಹೇಳಿದ್ದಂತೆಯೇ ಕನಸಿನ ದೃಷ್ಟಾಂತದಿಂದ ಉತ್ತರವನ್ನು ಹೇಳಬಹುದು. ಕನಸಿನಲ್ಲಿ ನಾನು ಗಡಿಗೆಯನ್ನು ಕಂಡೆನೋ, ನಾನು ಮರವನ್ನು ಕಂಡೆನೋ ಎಂದು ಮುಂತಾಗಿ ಅರಿವುಗಳಾಗುತ್ತವೆ. ಅವುಗಳು ಹುಟ್ಟುತ್ತಲೂ ಆ ಅರಿವುಗಳಲ್ಲಿಯೂ ಎಚ್ಚದ ಅರಿವಿನಂತೆಯೇ ಜ್ಞಾತೃ, ಜ್ಞಾನ, ಜ್ಞೇಯ ಎಂಬ ತ್ರಿಪುಟಿಯು ಕಾಣಿಸುತ್ತದೆ. ಅಲ್ಲಿಯೂ ಕೆಲವು ಸರಿಯಾದ ತಿಳುವಳಿಕೆಗಳೆಂದೂ ಇನ್ನು ಕೆಲವು ತಪ್ಪು ಕೆಲವು ಸರಿಯಾದ ತಿಳುವಳಿಕೆಗಳೆಂದೂ ಇನ್ನು ಕೆಲವು ತಪ್ಪು ತಿಳುವಳಿಕೆಗಳೆಂದೂ ವಿಂಗಡವಾಗಿರುವಂತೆ ತೋರುತ್ತದೆ. ಆದರೂ ನಾವು ಕನಸಿನಲ್ಲಿ ನಿಜವಾಗಿ ಈ ವಿಭಾಗಗಳಿರುವವೆಂದೇನೂ ನಂಬುವುದಿಲ್ಲ. ಅವುಗಳೆಲ್ಲ ಬರಿಯ ತೋರಿಕೆಯೆಂದೂ ಆಗ ನಿಜವಾಗಿಯೂ ಇರುವಂತೆ ತೋರಿಕೊಂಡವೆಂದೂ ನಮಗೆಲ್ಲರಿಗೂ ಗೊತ್ತಿರುತ್ತದೆ. ಆಗಲೂ ಕನಸಿನಲ್ಲಿ ನಾವು ಸಾಕ್ಷಿಯಾಗಿ ಎಲ್ಲವನ್ನೂ ನೋಡುತ್ತೇವೆಂಬುದಕ್ಕೆ ನಮ್ಮ ಅನುಭವವೇ ಸಾಕ್ಷಿಯಾಗಿರುತ್ತದೆ. ಎರಡು ಅವಸ್ಥೆಗಳಿಗೂ ಸಾಕ್ಷಿಯು ಒಬ್ಬನೇ ಅಲ್ಲದಿದ್ದರೆ ನಾನು ಇಂಥ ಕನಸನ್ನು ಕಂಡೆನೋ ಎಂಬ ನೆನಪು ಆಗುವುದಕ್ಕೆ ಅವಕಾಶವೇ ಇರುತ್ತಿರಲಿಲ್ಲ. ಸಾಕ್ಷಿಯು ಕನಸಿನಲ್ಲಿಯೂ ಎಚ್ಚರದಲ್ಲಿಯೂ ಒಂದೇ ಆಗಿ ಒಂದೇ ಬಗೆಯ ನಿರ್ವಿಕಾರವಾದ ಅರಿವಿನ ಬೆಳಕಿನಿಂದ ಎಲ್ಲವನ್ನೂ ಬೆಳಗುತ್ತಿರುವುದೆಂಬುದು ನಿಶ್ಚಿತವಾಗಿರುವುದರಿಂದ ಆ ಅರಿವು ತಾನೊಂದೇ ಇರುತ್ತಿದ್ದರೂ
ಬಗೆ ಬಗೆಯ ಅರಿವುಗಳಾಗಿ ತೋರಿಕೊಳ್ಳಬಹುದೆಂಬುದಕ್ಕೆ ಕನಸಿನ ಅನುಭವವೇ ಸಾಕಾದಷ್ಟು ಪುಷ್ಟಿಯನ್ನು ಕೊಡುತ್ತದೆ. ಒಂದೇ ಅರಿವು ಬೇರೆ ಬೇರೆಯ ಆಕಾರದಲ್ಲಿ ಏಕೆ ತೋರುವುದೆಂಬುದಕ್ಕೆ ಕಾರಣವನ್ನು ನಾವು ಆಗೋದಿಲ್ಲ, ಅದು ಒಪ್ಕೊಂಡ್ಬಿಟ್ಟು ಸ್ವಾಮಿಗಳು. ಒಂದೇ ಅದು- ಬೇರೆ ಬೇರೆ ಅವಿದ್ಯೆಯ ಕಾರಣ, ಅವಿದ್ಯೆ ಬಿಟ್ಟು ಬೇರೆ ಕಾರಣ ಹೇಳಕ್ಕಾಗಲ್ಲ. ಆದರೂ ಆ ಕಾರಣವನ್ನು ಹೇಳುವುದಕ್ಕಾಗದಿದ್ದರೂ ಅದು ಹಾಗೆ ತೋರಿಕೊಳ್ಳಬಹುದೆಂಬ ಬಗ್ಗೆ ಯಾವ ಸಂಶಯವೂ ಉಳಿಯುವುದಿಲ್ಲ. ಅದು ತೋರ್ಕೊಂಡಿದೆಯಲ್ಲ, ಒಂದೇ ಅರಿವು ಅನೇಕ ಪ್ರಕಾರವಾಗಿ, ಹಾಗೆ ಎಷ್ಟು ತೋರ್ಕೊಳ್ತಾ ಇದೆ. ಬರಿಯ ಅರಿವು ತನಿನಿದ್ರೆಯಲ್ಲಿ ಎಲ್ಲವೂ ಬರಿಯ ಅರಿವಿನ ರೂಪದ ಆತ್ಮನೇ ಆಗಿರುತ್ತದೆ. ತನಿನಿದ್ರೆಯ ಅನುಭವವನ್ನು ಮನಸ್ಸಿಗೆ ತಂದುಕೊಂಡರೆ ಈ ಅಭಿಪ್ರಾಯವು ಮತ್ತಷ್ಟು ಗಟ್ಟಿಯಾಗುತ್ತದೆ. ಏಕೆಂದರೆ ಅಲ್ಲಿ ಎಚ್ಚರ ಕನಸುಗಳಲ್ಲಿರುವಂತೆ ನಮ್ಮ ಮುಂದೆ ಯಾವ ಪ್ರಪಂಚವೂ ಇರುವುದಿಲ್ಲ. ಆದ್ದರಿಂದ ನಾನು, ಅರಿವು, ವಿಷಯ ಎಂಬ ತ್ರಿಪುಟಿಯೂ ಇರುವುದಿಲ್ಲ. ಆದ್ದರಿಂದ ಅರಿವಿನಲ್ಲಿ ದಿಟ, ಸಟೆ ಎಂಬ ಯಾವ ವಿಭಾಗವೂ ಇರುವುದೇ ಇಲ್ಲ. ಹೀಗೆ ನಾನು, ವಿಷಯಗಳು, ಅರಿವುಗಳು, ನಿಜ, ಸುಳ್ಳು ಎಂಬ ವಿಂಗಡವೇ ಇಲ್ಲದ ಅವಸ್ಥೆಯದಾದರೂ ಅಲ್ಲಿ ನಾವೇ ಇರಲಿಲ್ಲವೆಂದಾಗಲಿ ನಮ್ಮ ಅರಿವು ಹೋಗಿಬಿಟ್ಟಿತ್ತೆಂದಾಗಲಿ ಹೇಳುವುದಕ್ಕೆ ಯಾವ ಆಧಾರವೂ ಇಲ್ಲ. ಏಕೆಂದರೆ ಆಗ ಅರಿವು ಇಲ್ಲದಿದ್ದರೆ ಆ ಅವಸ್ಥೆಯ ಅನುಭವವು ನಮಗೆ ಆಯಿತು ಎಂಬ ಪರಾಮರ್ಶಕ್ಕೆ ಬುಡವೇ ಇಲ್ಲದೆ ಹೋಗುತ್ತಿತ್ತು. ನಿದ್ರೆಯಲ್ಲಿ ನಾನೇನನ್ನೂ ಅರಿಯಲೇ ಇಲ್ಲವಲ್ಲ ಎಂದು ಯಾವನಾದರೂ ಒಬ್ಬ ಅವಿವೇಕಿಯು ಶಂಕಿಸಿದರೂ ಅವನು ತಾನು ಅರಿತ ವಿಷಯವನ್ನು ಇಲ್ಲವೆಂದಂತೆ ಆಗುವುದೇ ಹೊರತು ಅಲ್ಲಿ ತನ್ನ ಅರಿವು ಇರಲಿಲ್ಲವೆಂದಂತಾಗುವುದಿಲ್ಲ. ಅರಿತ ವಿಷಯ ಇಲ್ಲ ಅಂತ ಆಗತ್ತೆ ಹೊರತು ಅರಿಯಿಲ್ಲ ಅಂತ ಆಗೋಲ್ಲ. ಆದ್ದರಿಂದಲೇ ಉಪನಿಷತ್ತು ನಿದ್ರೆಯಲ್ಲಿ ಅರಿಯದೇ ಇರುವಾಗಲೂ ಅರಿವುಳ್ಳವನಾಗಿಯೇ ಇರುತ್ತಾನೆ. ಅರಿಯುವಾತನ ಅರಿವಿಗೆ ಲೋಪವಿರಲಾರದಷ್ಟೇ, ಏಕೆಂದರೆ ಅದು ಅವಿನಾಶಿಯಾಗಿರುತ್ತದೆ. ಆದರೆ ಅಲ್ಲಿ ತನಗಿಂತ ಬೇರೆಯಾದ ಎರಡನೆಯದಿರುವುದಿಲ್ಲವಾದ್ದರಿಂದ ಅದನ್ನು ಅರಿಯುವುದಿಲ್ಲ. ಅರಿಯುವುದಕ್ಕೆ ಮತ್ತೊಂದು ವಸ್ತುವಿಲ್ಲವಿದ್ದಾಗಲಲ್ಲವೇ ಅರಿಯಬೇಕು ಎಂದು ಹೇಳುತ್ತಿದೆ. ತನಿನಿದ್ರೆಯ ಸ್ವರೂಪವನ್ನು ಹಿಂದೆ ಇರವಿನ ವಿಚಾರದಲ್ಲಿ ವರ್ಣಿಸಿರುವುದನ್ನು ಇಲ್ಲಿಯೂ ಹೊಂದಿಸಿಕೊಳ್ಳಬೇಕು. ಅಲ್ಲಿ ನಾವು ನಾನು ಎಂಬ ರೂಪದಿಂದ ಇರುವುದಿಲ್ಲ, ಸಾಕ್ಷಿಯ ಅರಿವಿನ ರೂಪದಲ್ಲಿರುತ್ತೇವೆ. ಇನ್ನೂ ಒಳಹೊಕ್ಕು ನೋಡಿದರೆ ಸಾಕ್ಷ್ಯವಾದದ್ದು ಅಲ್ಲಿ ಏನೂ ಇರುವುದೇ ಇಲ್ಲವಾದ್ದರಿಂದ ಅಲ್ಲಿ ನಾವು ಸಾಕ್ಷಿಯಾಗಿರುವವೆಂಬುದು ಪರಮಾರ್ಥವಲ್ಲ. ಅಲ್ಲಿ ನಾವು ನಿಜವಾಗಿ ಬರಿಯ ಅರಿವಿನ ರೂಪದಲ್ಲಿ ಮಾತ್ರವೇ ಇರುತ್ತೇವೆ. ಅಲ್ಲಿ ಹೊರಗಿನ ವಿಷಯವೂ ಒಳಗಿನ ಅರಿವು, ಅರಿಯುವ ನಾನು ಎಲ್ಲವೂ ಸಾಕ್ಷಿಯ ತಿರುಳಿನಲ್ಲಿ ಸೇರಿ ಹೋಗಿರುವುದರಿಂದ ಇರವು ಅರಿವು ಒಂದುಗೂಡಿಯೇ ಇರುತ್ತವೆ. ಈಗ ನಾವು ಕಾಣುತ್ತಿರುವುದೆಲ್ಲವೂ ಆ ಬರಿಯ ಅರಿವಿನಲ್ಲಿಯೇ ಸೇರಿ ಹೋಗಿರುತ್ತದೆ. ಆ ಅರಿವಿಗಿಂತ ಬೇರೆಯಾಗಿ ಏನೊಂದೂ ಇರುವುದಿಲ್ಲವಾದ್ದರಿಂದ ತನಿನಿದ್ರೆ ಎಂಬುದು ಒಂದು ಅವಸ್ಥೆಯೇ ಅಲ್ಲ, ಅದು ಶುದ್ಧ ಚೈತನ್ಯವೇ ಆಗಿರುತ್ತದೆ. ಶುದ್ಧ ಚೈತನ್ಯವು ಕಾಲದಲ್ಲಿರುವುದಿಲ್ಲ. ಅದು ಪರಮಾರ್ಥವು ತೋರಿಕೊಳ್ಳುವ ಒಂದಾನೊಂದು ಬಗೆಯೂ ಅಲ್ಲ. ಅದೇ ಎಲ್ಲ ಇರವಿನ ಮತ್ತು ಅರಿವಿನ ಪರಮಾರ್ಥವಾಗಿರುತ್ತದೆ. ನಿದ್ರೆಯನ್ನು ಏನನ್ನೂ ಅರಿಯದ ಅವಸ್ಥೆಯೆಂದು ನಾವು ಕರೆಯುವುದು ಎಚ್ಚರದ ದೃಷ್ಟಿಯಿಂದ. ಬಿಡಿಯ ಅರಿವೇ ಆಗಲಿ ಬಿಡಿಯ ವಿಷಯವೇ ಆಗಲಿ ಇಲ್ಲದಾಗ ಯಾರು ಏನನ್ನು ಅರಿಯಬೇಕು? ಎಲ್ಲವೂ ಇರವಿನ ಅರಿವಿನ ಗಟ್ಟಿಯಾದ ಆತ್ಮ ಮಾತ್ರವಾಗಿರುವಾಗ ಅಲ್ಲಿ ಏತರಿಂದ ಏನನ್ನು ಮೂಸಬೇಕು? ಅಲ್ಲಿ ಏತರಿಂದ ಏನನ್ನು ಕಾಣಬೇಕು? ಏತರಿಂದ ಏನನ್ನು ಕೇಳಬೇಕು? ಏತರಿಂದ ಏನನ್ನು ಹೇಳಬೇಕು? ಏತರಿಂದ ಏನನ್ನು ಚಿಂತಿಸಬೇಕು ಎಂದು ಉಪನಿಷತ್ತು ಹೇಳುವ ಸ್ವರೂಪವೇ ಅದಾಗಿರುತ್ತದೆ. ಅದು ನಾವು ಕಾಣುವ ಇಡೀ ಅರಿವಿನ ರಾಶಿಯ ತಿರುಳು. ಎಚ್ಚರ ಕನಸುಗಳಲ್ಲಿ ಕಾಣುವ ಧರ್ಮಭೂತ ಜ್ಞಾನಗಳು ಅದರಲ್ಲಿ ಅಡಕವಾಗಿರುತ್ತವೆ. ಆ ಅರಿವಿನಿಂದಲೇ ನಾವು ಹಿಂದೆ ಹೇಳಿದ 3 ಅಂತಸ್ತಿನ ಅರಿವುಗಳು ಹೊರಹೊಮ್ಮಿ ತೋರುತ್ತಿರುವವು. ನಿದ್ರೆಯು ಮರವೆಯ ಅವಸ್ಥೆ ಎಂದು ಜನರು ಭಾವಿಸಿರುವುದೇಕೆ? ಈಗ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದು ಅವಶ್ಯವಾಗಿರುತ್ತದೆ.
ನಿದ್ರೆ ಎಂಬುದು ಮೇಲೆ ಹೇಳಿದಂತೆ ನಿಜವಾಗಿ ಶುದ್ಧ ಚೈತನ್ಯವೇ ಆಗಿದ್ದರೆ ಅದರಲ್ಲಿ ಯಾವ ಅರಿವೂ ಇರುವುದಿಲ್ಲವೆಂದೇಕೆ ಜನರು ಭಾವಿಸಿರುತ್ತಾರೆ? ನಿದ್ರೆ ಎಂದರೂ ಒಂದೇ, ಮರವೆ ಎಂದರೂ ಒಂದೇ ಎಂಬ ನಂಬಿಕೆಯು ಜನಸಾಮಾನ್ಯರಲ್ಲಿ ಹರಡಿರುವುದೇಕೆ? ಈ ಪ್ರಶ್ನೆಗೆ ಉತ್ತರವನ್ನು ಹೇಳುವ ಮುಂಚೆ ಇನ್ನೊಂದು ಪ್ರಶ್ನೆಯನ್ನು ನಮಗೆ ನಾವೇ ಹಾಕಿಕೊಳ್ಳಬೇಕು. ರೂಢಿಯಲ್ಲಿ ಜನರು ಅರಿವೆಂದು ಕರೆಯುವುದು ಯಾವುದನ್ನು? ಎಚ್ಚರದಲ್ಲಿಯೂ ಕನಸಿನಲ್ಲಿಯೂ ಕಾಣುವ ಬಿಡಿ ಅರಿವನ್ನು. ಅಷ್ಟೇ, ಬಿಡಿ ಅರಿವನ್ನು ನಾವು ಅರಿವು ಅಂತ ಇದೀವಿ. ಬಿಡಿ ಅರಿವು ಬೇರೆ, ಪ್ರತ್ಯೇಕ ಅರಿವು ಬುದ್ಧಿ ಅರಿವು. ಈ ಬಗೆಯ ಕನಸಿನರಿವಾಗಲಿ ಎಚ್ಚರದರಿವಾಗಲಿ ತನಿ ನಿದ್ರೆಯಲ್ಲಿರುವುದೆಂದು ಯಾರೂ ಭಾವಿಸುವುದಿಲ್ಲ. ಏಕೆಂದರೆ ಕನಸಿನಲ್ಲಿಯೂ ಎಚ್ಚರದಲ್ಲಿಯೂ ನಮಗೆ ಕೆಲವು ವಸ್ತುಗಳ ಅನುಭವಗಳು ಸ್ಮೃತಿಗಳು ಉಂಟಾಗುತ್ತಿರುತ್ತವೆ. ಅಲ್ಲಿ ನಾವು ಕೆಲವು ಸಂಕಲ್ಪಗಳನ್ನು ಕೃತಿಗಳನ್ನು ಮಾಡುತ್ತಿರುತ್ತೇವೆ. ಅದರಿಂದ ನಮಗೆ ಅಲ್ಲಿ ಭಯ, ಹರ್ಷ, ಉದ್ವೇಗ, ರಾಗ, ದ್ವೇಷ, ಸುಖ, ದುಃಖ ಮುಂತಾದ ಭಾವಗಳು ಮೂಡುತ್ತಿರುತ್ತವೆ. ಆದರೆ ತನಿ ನಿದ್ರೆಯಲ್ಲಿ ನೋಡಿದರೆ ಇವುಗಳ ಗೋಜೇ ಇರುವುದಿಲ್ಲ. ಅಲ್ಲಿ ನಾನು ಮತ್ತೊಂದು ಎಂಬ ವಿಭಾಗವಾಗಲಿ ಆ ವಿಭಾಗದಿಂದಾಗುವ ಅರಿವು ನೆನಹುಗಳಾಗಲಿ ಸಂಕಲ್ಪಕೃತಿಗಳಾಗಲಿ ಹರ್ಷ ವರ್ಷ ಸುಖ ದುಃಖಾದಿಗಳಾಗಲಿ ರವೆಯಷ್ಟೂ ಇರುವುದಿಲ್ಲ. ಯಾವುದೊಂದು ವಿಷಯದ ಅರಿವು ನೆನಹೂ ಆಗದೆ ಯಾವುದೊಂದು ಭಾವವೂ ಮನಸ್ಸಿನಲ್ಲಿ ಮೂಡದೇ ಇರುವ ಸ್ಥಿತಿಯನ್ನು ಮರೆವೆಯೆಂದು ಮಬ್ಬೆಂದು ಕರೆಯುವುದು ಲೋಕರೂಢಿ. ಯಾವನಾದರೂ ಚೆನ್ನಾಗಿ ವಿಷಯಗಳನ್ನು ಅರಿತುಕೊಳ್ಳಲಾರದೆ ಇದ್ದರೆ ಜನರು ಇದೇನು ಎಂದು ಕೇಳುತ್ತಾರೆ. ಆದ್ದರಿಂದ ಎಚ್ಚರದಲ್ಲಿಯೇ ನೆಟ್ಟ ಅಭಿಮಾನದಿಂದ ಜನರು ನಿದ್ರೆಯಲ್ಲಿ ಮರವೆ ಮಬ್ಬು ಎಂದು ಕರೆಯುವುದು ಸಹಜವಾಗಿರುತ್ತದೆ. ಇದೂ ಅಲ್ಲದೆ ಎಚ್ಚರದಲ್ಲಿ ನಮ್ಮ ದೇಹೇಂದ್ರಿಯ ಮನಸ್ಸುಗಳು ಯಾವಾಗಲೂ ಇದ್ದುಕೊಂಡೇ ಇರುತ್ತವೆ. ಇವುಗಳು ಸುಸ್ಥವಾಗಿದ್ದು ತಮ್ಮ ತಮ್ಮ ವ್ಯಾಪಾರವನ್ನು ನಡೆಯಿಸುತ್ತಿರುವಾಗ ಮಾತ್ರ ನಮಗೆ ಹೊರಗಿನ ವಿಷಯದ ಅರಿವು ಉಂಟಾಗುತ್ತದೆ. ಏನಾದರೊಂದು ಆಯಾಸದಿಂದ ಅಥವಾ ಈ ಸಾಧನಗಳು ತಮ್ಮ ಕೆಲಸವನ್ನು ಮಾಡದಿರುವಾಗ ಯಾವ ಅರಿವೂ ನಮಗೆ ಉಂಟಾಗುವುದು ಕಂಡುಬರುವುದಿಲ್ಲ. ಆದ್ದರಿಂದ ಇದರಂತೆಯೇ ನಿದ್ರೆಯಲ್ಲಿ ದೇಹೇಂದ್ರಿಯ ಮನಸ್ಸುಗಳು ಕೆಲಸ ಮಾಡದೇ ಇರುವುದರಿಂದ ಅಲ್ಲಿ ಯಾವ ಅರಿವೂ ಇಲ್ಲ. ಅದು ಮರವೆಯ ಸ್ಥಿತಿ ಎಂದು ಎಣಿಸುವುದು ಯುಕ್ತವಾಗಿ ತೋರುತ್ತದೆ. ನಮ್ಮೆದುರಿಗಿದ್ದು ನಮ್ಮೊಡನೆ ವ್ಯವಹರಿಸುತ್ತಿರುವ ಮಿಕ್ಕ ಜನರು ದೇಹೇಂದ್ರಿಯಗಳನ್ನು ಉಪಯೋಗಿಸುವಾಗಲೇ ಅರಿವುಳ್ಳವರಾಗಿರುತ್ತಾರೆಂದು ಊಹಿಸುವುದಕ್ಕೆ ಪ್ರಬಲವಾದ ಕಾರಣವಿರುತ್ತದೆ. ಏಕೆಂದರೆ ಅವರು ನಮ್ಮ ಕಣ್ಣೆದುರಿಗೆ ನಿದ್ರೆ ಹೋಗಿದ್ದು ಎಚ್ಚೆತ್ತ ಮೇಲೆ ತಮ್ಮ ನಿದ್ರೆಯ ಕಾಲದಲ್ಲಿ ನಮಗೆ ಗೋಚರಿಸಿದ್ದ ಘಟನೆಗಳಲ್ಲಿ ಯಾವುದೊಂದು ತಮಗೆ ತಿಳಿಯಲಿಲ್ಲವೆಂದೂ ಹೇಳುತ್ತಾರೆ. ಹೀಗೆಯೇ ನಾವು ನಿದ್ರಿಸುವಾಗ ಎಚ್ಚರವಾಗಿದ್ದವರು ನಮಗೆ ಆಗ ತಿಳಿಯದೇ ಇದ್ದ ಎಷ್ಟೋ ಘಟನೆಗಳನ್ನು ನಾವು ಕಂಡೆವೆಂದು ಹೇಳುತ್ತಾರೆ. ಈ ಕಾರಣದಿಂದಲೂ ದೇಹೇಂದ್ರಿಯಗಳಿಂದಾಗುವ ಅರಿವು ಎಚ್ಚರದಲ್ಲಿ ಮಾತ್ರವೇ ಇರುವುದೆಂದೂ ನಿದ್ರೆಯಲ್ಲಿ ಆ ಅರಿವು ಇರುವುದಿಲ್ಲವಾದ್ದರಿಂದ ಅದು ಮರವೆಯ ಸ್ಥಿತಿಯೆಂಬುದೇ ಯುಕ್ತವೆಂದೂ ಭಾವಿಸುವುದು ಜನರಿಗೆ ಸಹಜವಾಗಿರುತ್ತದೆ. ಹೀಗಿದ್ದರೂ ಎಚ್ಚರದಭಿಮಾನದಿಂದ ಜನರು ಮಾಡಿಕೊಂಡಿರುವ ಮೇಲಿನ ತೀರ್ಮಾನವು ಅವಸ್ಥಾತ್ರಯದ ಪರೀಕ್ಷೆಯ ಪೂರ್ಣಾನುಭವದ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವುದರಿಂದ ಇದನ್ನು ತಳ್ಳಿಹಾಕತಕ್ಕದ್ದೇ ಯುಕ್ತವಾಗಿರುತ್ತದೆ. ಏಕೆಂದರೆ ನಮ್ಮ ಎದುರಿಗೆ ನಿದ್ರೆ ಹೋಗುತ್ತಿರುವವರನ್ನು ನಾವು ಕಾಣುತ್ತೇವೆಂಬುದು ನಮ್ಮ ಎಚ್ಚರಕ್ಕೆ ಅದು ತನಿ ನಿದ್ರೆಯ ವಿಚಾರಕ್ಕೆ ಯಾವ ಸಹಾಯವನ್ನೂ ಮಾಡುವುದಿಲ್ಲ. ನಾವು ನಿದ್ರಿಸುವಾಗ ಹೊರಗೆ ಎಚ್ಚೆತ್ತಿರುವವರೂ ಇದ್ದಾರೆಂಬುದು ಎಚ್ಚರ ದೃಷ್ಟಿಗೆ ಸಾಕಾಗಿರುವುದಾದರೂ ತನಿ ನಿದ್ರೆಯ ಅನುಭವವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮಾಡಿದ ತೀರ್ಪಾಗಿರುವುದರಿಂದ ಇದು ತತ್ವ ನಿರ್ಧಾರಣೆಯ ಉಪಯೋಗಕ್ಕೆ ಬರುವಂತಿಲ್ಲ. ತೀರ್ಪಾಗಿರುವುದರಿಂದ ಇದು ತತ್ವ ನಿರ್ಧಾರಣೆಯ ಉಪಯೋಗಕ್ಕೆ ಬರುವಂತಿಲ್ಲ.
ತನಿ ನಿದ್ರೆಯ ಅನುಭವವನ್ನು ಅಲ್ಲಿ ಕಂಡಂತೆಯೇ ಲಕ್ಷ್ಯವಿಟ್ಟು ನೋಡಿದರೆ ಆ ಅವಸ್ಥೆಯಲ್ಲಿ ನಮಗೆ ದೇಹ, ಇಂದ್ರಿಯ, ಮನಸ್ಸು ಮುಂತಾದ ಯಾವ ಸಾಧನಗಳೂ ಇರುವುದಿಲ್ಲವೆಂದೂ, ಆದರೂ ನಮಗೆ ನಿದ್ರೆಯ ಅನುಭವವೇನೋ ಆಗುತ್ತಲೇ ಇರುವುದೆಂದೂ ತೋರುತ್ತದೆ. ಈ ನಿದ್ರೆಯ ಅನುಭವವು ಯಾವ ಜಾತಿಗೆ ಸೇರಿದ್ದು? ಅದು ವಿಷಯದ ಅರಿವಿನಂತೆ ಇದು ಇಂಥದ್ದು ಎಂಬ ರೀತಿಯ ಸವಿಕಲ್ಪಕವಾದ ಅನುಭವವಲ್ಲ. ಅದು ನೆನಪೂ ಅಲ್ಲ, ಸಂಕಲ್ಪವೂ ಅಲ್ಲ. ಅದು ಹುಟ್ಟುವುದಲ್ಲ, ಬೆಳೆಯುವುದಲ್ಲ, ಹೋಗುವುದಲ್ಲ. ಅದರಿಂದ ಹರ್ಷವಾಗಲಿ, ಶೋಕವಾಗಲಿ, ಮತ್ತೆ ಯಾವುದೊಂದು ಬಗೆಯ ಭಾವವಾಗಲಿ ಆಗುವುದಿಲ್ಲ. ಆದರೂ ಈ ಅರಿವು ಇಲ್ಲವೆಂದು ಹೇಳುವುದಕ್ಕೆ ಯಾರಿಂದಲೂ ಆಗುವಂತಿಲ್ಲ. ಅದಿಲ್ಲದಿದ್ದರೆ ನಾವು ಆಗ ಏನನ್ನೂ ಅರಿಯಲಿಲ್ಲವೆಂದು ಹೇಳುವುದು ಹೇಗೆ ಆದೀತು? ಈ ಅರಿವು ಮತ್ತೆ ಯಾವುದೊಂದರ ಸೋಂಕೂ ಇಲ್ಲದ್ದು ಎಂದರೆ ಆಶ್ರಯವನ್ನಾಗಲಿ ವಿಷಯವನ್ನಾಗಲಿ ಬಯಸದ ನಿರಪೇಕ್ಷವಾದ ಜ್ಞಾನ ಮಾತ್ರವಾಗಿರುತ್ತದೆ. ಆದ್ದರಿಂದ ನಿದ್ರೆಯು ಮರವೆಯ ಅವಸ್ಥೆಯೆಂದೂ ಎಚ್ಚರ ಕನಸುಗಳು ಅರಿವಿನ ಅವಸ್ಥೆಗಳೆಂದೂ ವಿಭಾಗ ಮಾಡುವುದಕ್ಕೆ ಯಾವ ಕಾರಣವೂ ಇಲ್ಲ. ನಿದ್ರೆಯಲ್ಲಿಯೂ ಎಚ್ಚರ ಕನಸುಗಳಂತೆ ಪರಮಾರ್ಥವಾದ ಬರಿಯ ಅರಿವು ಇದ್ದೇ ಇರುತ್ತದೆ. ಎಚ್ಚರದಲ್ಲಿ ಕಾಣುವವೆಂಬ ಬಿಡಿ ಅರಿವುಗಳು ಆ ಬರಿ ಅರಿವಿನ ಸ್ವರೂಪವೇ ಆಗಿದ್ದು ಅದರಿಂದಲೇ ಮೊಳೆತು ತೋರಿಕೊಳ್ಳುವವುಗಳಾಗಿರುತ್ತವೆ. ಇದೇ ಸಿದ್ಧಾಂತವು. ಅಂಕುರ ಮಳೆದು ಭೂತ ಜ್ಞಾನಗಳು ನಿದ್ರೆಯಲ್ಲಿರುವುದಲ್ಲವೆಂಬುದರ ಅಭಿಪ್ರಾಯ. ಧರ್ಮಭೂತ ಜ್ಞಾನ ನಿದ್ದೆಯಲ್ಲಿಲ್ಲ ಅಂದ್ರೆ ಏನರ್ಥ? ಅಂದ್ರೆ ಘಟಜ್ಞಾನ, ಪಟಜ್ಞಾನ, ಧರ್ಮಭೂತ ಜ್ಞಾನ ನಿದ್ದೆಯಲ್ಲಿಲ್ಲ ಅಂದ್ರೆ ಅರ್ಥ ಏನೋ? ವೃತ್ತಿಜ್ಞಾನ. ಇಲ್ಲಿ ಒಂದು ಶಂಕೆ. ನಿದ್ರೆಯು ಮರವೆಯಲ್ಲವೆಂದೇ ಆಗಲಿ ಅದರಲ್ಲಿ ಬರೀ ಅರಿವು ಇರುವುದೆಂದು ಒಪ್ಪಿಕೊಳ್ಳೋಣ. ಆದರೆ ನಾವುಗಳೆಲ್ಲರೂ ನಿದ್ರೆಯಲ್ಲಿ ಬರೀ ಅರಿವಿನ ರೂಪಕ್ಕೆ ತಿರುಗಿಕೊಳ್ಳುವವೆಂದೂ ಅದರೊಳಗೆ ನಮ್ಮ ಈಗಿನ ಅರಿವುಗಳೆಲ್ಲವೂ ಸೇರಿಕೊಂಡು ಹೋಗಿರುವವೆಂದೂ ಹೇಳುವುದು ಮಾತ್ರ ಸರಿಯಾಗಿ ಕಾಣುವುದಿಲ್ಲ. ಏಕೆಂದರೆ ಎಚ್ಚರದಲ್ಲಿ ಧರ್ಮಭೂತ ಜ್ಞಾನವೆಂಬುದು ನಾನು ಎಂಬುದಕ್ಕೆ ಸೇರಿಕೊಂಡು ಬೆಳಗುತ್ತದೆ. ಒಟ್ಟು ಎಚ್ಚರವನ್ನು ಸಾಕ್ಷಿಯೂ ಬೆಳಗುತ್ತದೆ ಎಂದು ನೀವೇ ಹೇಳುತ್ತೀರಿ. ನಮ್ಮ ಸ್ವರೂಪವಾದ ಜ್ಞಾನವು ಸಾಕ್ಷಿಯಲ್ಲಿರುವುದಾದರೆ ಅದು ಸುಷುಪ್ತಿಯಲ್ಲಿದ್ದರೂ ಇರಬಹುದು. ಆದರೆ ಅಷ್ಟು ಮಾತ್ರದಿಂದ ನಮ್ಮ ಧರ್ಮಭೂತ ಜ್ಞಾನಗಳು ಅದರೊಳಕ್ಕೆ ಬಂದು ಸೇರಿಕೊಳ್ಳುವವೆಂದು ಹೇಗೆ ಹೇಳುವುದು? ನಾವು ನಿದ್ರೆಗೆ ಹೋಗುವಾಗ ನಮ್ಮ ಅರಿವುಗಳು ಇಲ್ಲವಾಗುವುದೆಂಬುದು ನಿಜ. ಇದಕ್ಕೆ ಮನಸ್ಸು, ಇಂದ್ರಿಯಗಳೂ ಕೆಲಸ ಮಾಡದೇ ಇರುವುದು ಕಾರಣವೇ ಹೊರತು ಆ ಜ್ಞಾನಗಳೆಲ್ಲ ಸಮುದ್ರಕ್ಕೆ ನದಿಗಳು ಬಂದು ಬೀಳುವಂತೆ ಬರೀ ಅರಿವಿನಲ್ಲಿ ಬಂದು ಸೇರಿಕೊಳ್ಳುವವೆಂಬುದೇನೂ ಕಾರಣವಲ್ಲ. ಹಂಗಾಗಿರುತ್ತೆ ಅಂತಿಲ್ಲ, ಅದಲ್ಲ ಅಂತ. ಸಮುದ್ರಕ್ಕೆ ನದಿಯ ಸೇರಿದ ಹಾಗೆ ಎಲ್ಲ ಬಿಡಿಯೋದುವಲ್ಲ ಚೈತನ್ಯ ಸಾಗರ ಸೇರಿರುತ್ತೆ, ಅದನ್ನ ಅರಿವಾಗಲ್ಲ ಅಂತಿದಿರಲ್ಲ, ಹಾಗಲ್ಲ ಅಂತ ಇದ್ದಾನೆ. ನಿದ್ರೆಯ ಹೊತ್ತಿಗೆ ಬರೀ ಅರಿವಿನಲ್ಲಿ ಧರ್ಮಭೂತ ಜ್ಞಾನಗಳು ಬಂದು ಸೇರಿಕೊಂಡದ್ದಾಗಲಿ ಎಚ್ಚರದರಿವಾಗುತ್ತಲೂ ಅವು ಬರೀ ಅರಿವಿನಲ್ಲಿಂದ ಹೊರಟು ಬಂದದ್ದಾಗಲಿ ಯಾರಿಗೆ ಅನುಭವದಲ್ಲಿದೆ? ಇದೂ ಅಲ್ಲದೆ ಎಚ್ಚರದಲ್ಲಿ ನಮ್ಮ ಅರಿವುಗಳಲ್ಲದೆ ವಿಷಯಗಳು, ಕರಣಗಳು ಬೇರೆ ಇರುತ್ತವೆ. ತನಿ ನಿದ್ರೆಯಲ್ಲಿ ಅವುಗಳೆಲ್ಲ ಎಲ್ಲಿಗೆ ಹೋಗುತ್ತವೆ? ಅವುಗಳು ಕೂಡ ಶುದ್ಧ ಚೈತನ್ಯದಲ್ಲಿಯೇ ಸೇರಿ ಹೋಗುವವೆಂದೇ ಭಾವಿಸುವುದು ಯೋಗ್ಯವಾದೀತೆ. ನಿದ್ರೆಯಲ್ಲಿರುವ ಬರಿಯ ಅರಿವೇ ಎಚ್ಚರದಲ್ಲಿ ಕರಣಗಳಾಗಿಯೂ ಅರಿವುಗಳಾಗಿಯೂ ವಿಷಯಗಳಾಗಿಯೂ ಒಡೆದುಕೊಳ್ಳುವುದೆಂದು ಭಾವಿಸಬಹುದೇ? ಅರಿವು ಜಡವಲ್ಲ, ವಿಷಯವೂ ಅರಿವಲ್ಲ. ಅತ್ಯಂತ ವಿಲಕ್ಷಣವಾದ ಇವೆರಡಕ್ಕೂ ಕಾರ್ಯಕಾರಣ ಭಾವವು ಹೇಗಾದೀತು? ಇಲ್ಲಿಯೂ ಇರವಿನ ವಿಚಾರದಲ್ಲಿ ನಾವು ಹಿಂದೆ ಹೇಳಿರುವುದನ್ನು ನೆನಪಿಗೆ ತಂದುಕೊಳ್ಳಬೇಕು. ನಾವು ನಿದ್ರೆ ಮಾಡುತ್ತಿರುವಾಗ ಕನಸಿನ ಅರಿವುಗಳೂ ವಿಷಯಗಳೂ ಬೇರೆಯಾಗಿ ಇದ್ದುಕೊಂಡಿರುವುದೆಂದು ನಾವುಗಳು ಯಾರೂ ಭಾವಿಸುವುದಿಲ್ಲ. ನಮ್ಮ ಆತ್ಮನಿಗಿಂತ ಬೇರೆಯಾಗಿ ಅವು ಎಂಬುದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಕನಸಿಗೂ ಎಚ್ಚರಕ್ಕೂ ಇರವಿನಲ್ಲಿ ಯಾವ ಹೆಚ್ಚು ಕಡಿಮೆಯೂ ಇಲ್ಲವೆಂದು ನಾವು ವಿಸ್ತಾರವಾಗಿ ತೋರಿಸಿಕೊಟ್ಟಿರುವುದರಿಂದ ಎಚ್ಚರದ ಅರಿವುಗಳು ವಿಷಯಗಳು ನಿದ್ರೆಯಲ್ಲಿ ಬರೀ ಅರಿವಿನಲ್ಲಿ ಸೇರಿಕೊಳ್ಳಲಾರವೆಂದು
ಅವು ಬೇರೆಯಾಗಿ ಎಲ್ಲಿಯೋ ಇದ್ದುಕೊಂಡಿರಬೇಕೆಂದು ಭಾವಿಸುವುದು ನಿರ್ಯುಕ್ತಿಕವಾಗಿದೆ. ಈ ವಿಷಯದಲ್ಲಿ ಹೇಳಬೇಕಾದದ್ದನ್ನೆಲ್ಲ ಹಿಂದೆ ನಾವು ಹೇಳಿಯೇ ಇರುತ್ತೇವಾದ್ದರಿಂದ ಮತ್ತೊಂದು ಸಲ ಅದೇ ಉತ್ತರವನ್ನು ಕೊಡುವುದರಲ್ಲಿ ಪ್ರಯೋಜನವಿಲ್ಲ. ನಮ್ಮ ಅರಿವುಗಳು, ಅವುಗಳ ವಿಷಯಗಳು ನಿದ್ರೆಯಲ್ಲಿ ನಮ್ಮೊಳಕ್ಕೆ ಬಂದು ಸೇರಿಕೊಂಡಂತೆ ಅನುಭವವಿಲ್ಲವಲ್ಲ ಎಂಬ ಆಕ್ಷೇಪಕ್ಕೂ ಅಲ್ಲಿ ಹೇಳಿರುವಂತೆಯೇ ಉತ್ತರವನ್ನು ಊಹಿಸಿಕೊಳ್ಳಬೇಕು. ಇನ್ನು ಅರಿವಿಗಿಂತ ವಿಷಯಗಳು ವಿಲಕ್ಷಣವಾಗಿರುವುದರಿಂದ ಬರಿಯ ಅರಿವೇ ಅರಿವುಗಳಾಗಿಯೂ ವಿಷಯಗಳಾಗಿಯೂ ಒಡೆದುಕೊಂಡಿದೆ ಎಂದು ಹೇಗೆ ನಂಬೋಣ ಎಂಬ ಪ್ರಶ್ನೆಗೆ ಉತ್ತರವೇನೆಂದರೆ, ಬರಿಯ ಅರಿವಿನಿಂದ ಬಿಡಿ ಅರಿವುಗಳು, ಅವುಗಳ ವಿಷಯಗಳು ಹುಟ್ಟಿ ಬಂದಿವೆ ಎಂದೇನೂ ನಾವು ಹೇಳುವುದಿಲ್ಲ. ಬರೀ ಅರಿವಿಗೂ ಬಿಡಿ ಅರಿವುಗಳಿಗೂ ಕಾರ್ಯಕಾರಣವೇನೂ ಇರುವುದಿಲ್ಲ. ಬರೀ ಅರಿವನ್ನೇ ನಾವು ಎಚ್ಚರದ ದೃಷ್ಟಿಯಿಂದ ಬಿಡಿ ಅರಿವುಗಳು ವಿಷಯಗಳು ಎಂದು ವ್ಯವಹರಿಸುತ್ತಿದ್ದೇವೆಯೇ ಹೊರತು ಬರೀ ಅರಿವಿನ ರೂಪದಲ್ಲಿರುವ ಆತ್ಮನಿಗಿಂತ ಬೇರೆಯಾಗಿ ಯಾವ ಅರಿವಾಗಲಿ ವಿಷಯವಾಗಲಿ ಎಂದಿಗೂ ಇದ್ದದ್ದೇ ಇಲ್ಲ. ತನಿ ನಿದ್ರೆಯಲ್ಲಿರುವ ಬರೀ ಅರಿವೇ ಎಚ್ಚರದಲ್ಲಿಯೂ ಸಾಕ್ಷಿಯ ರೂಪದಿಂದ ಅಚ್ಚಳಿಯದೇ ಇರುವುದರಿಂದ ಅದರ ಸಾಕ್ಷ್ಯವಾಗಿ ತೋರುವ ಅರಿವುಗಳು ವಿಷಯಗಳು ನಿಜವಾಗಿ ಅದರ ದೃಷ್ಟಿಯಿಂದ ಇಲ್ಲವೇ ಇಲ್ಲ. ಅವುಗಳೆರಡೂ ಮಿಥ್ಯೆಯೇ ಆಗಿರುತ್ತವೆ. ವಿಷಯಗಳು ಕರಣಗಳು ಎಂದಿನಂತೆಯೇ ಎಚ್ಚರದಲ್ಲಿ ತೋರಿಕೊಳ್ಳುತ್ತಿರುವುದು ನಿಜ. ನಾನೇ ನಿನ್ನೆಯ ದಿನ ಉಪಯೋಗಿಸಿದ ಕರಣಗಳಿಂದ ಅದೇ ವಿಷಯಗಳನ್ನು ಅರಿಯುತ್ತಿದ್ದೇನೆ ಎಂಬ ನಂಬಿಕೆಯು ನಮ್ಮಲ್ಲಿ ಬೇರೂರಿಕೊಂಡು ಬೆಳೆದು ತೋರುತ್ತಿರುವುದೂ ನಿಜ. ಆದರೆ ಇದೆಲ್ಲ ಎಚ್ಚರದ ದೃಷ್ಟಿಯಿಂದ ನೋಡಿದ್ದರಿಂದಾದ ತಿಳುವಳಿಕೆಯು. ಇದು ಎಚ್ಚರಕ್ಕೆ ಸರಿಯಾಗಬಹುದಾದರೂ ಸುಷುಪ್ತಿಯ ಅನುಭವವನ್ನು ಅಲ್ಲಗೆಳೆಯುವುದಕ್ಕಾಗಲಿ ಅವಸ್ಥಾತ್ರಯದ ಪೂರ್ಣಾನುಭವದಿಂದಾದ ತೀರ್ಪನ್ನು ಹೊಡೆದು ಹಾಕುವುದಕ್ಕಾಗಲಿ ಎಂದಿಗೂ ಶಕ್ತವಾಗಲಾರದು. ಅದೇ ಕರಣಗಳು ಅದೇ ವಿಷಯಗಳು ಎಂಬ ನಂಬಿಕೆಯ ಯೋಗ್ಯತೆಯನ್ನು ನಾವು ಹಿಂದೆ ಮಾಡಿರುವ ಅದೇ ಪ್ರಪಂಚವಿದು ಎಂಬ ನಂಬಿಕೆಯ ಅನುಸರಿಸಿ ಮಾಡುವ ವಿಚಾರದಿಂದ ಗೊತ್ತುಪಡಿಸಿಕೊಳ್ಳಬಹುದಾಗಿದೆ. ಹಾಗೆ ಗೊತ್ತುಪಡಿಸಿಕೊಂಡರೆ ಆ ನಂಬಿಕೆಯು ಎಚ್ಚರದ ದೃಷ್ಟಿಯಿಂದ ಕಳಂಕಿತವಾಗಿರುವುದರಿಂದ ಪೂರ್ಣಾನುಭವದ ಸಿದ್ಧಾಂತಕ್ಕೆ ಅದು ಎಂದಿಗೂ ವಿರುದ್ಧವಲ್ಲವೆಂಬುದು ಕೂಡಲೇ ಹೊಳೆದು ಬಿಡುತ್ತದೆ. ಆದ್ದರಿಂದ ಎಲ್ಲವೂ ಬರಿಯ ಅರಿವೇ ಎಂಬ ಸಿದ್ಧಾಂತಕ್ಕೆ ಯಾವ ಧಕ್ಕೆಯೂ ತಗಲಿದಂತೆ ಆಗಲಿಲ್ಲ. ಸಾಕು, 12 ಆಯ್ತು.